ವೀಕ್ಷಕರೇ, ಇನ್ನು ಗ್ಯಾಸ್ KYC ಮಾಡಿಲ್ವಾ? 16 ಆಗಸ್ಟ್ 2026 ಕೊನೆಯ ದಿನಾಂಕ ಮುಗಿದೇ ಹೋಯಿತು. ಇನ್ನು ಮುಂದೆ ನಿಮಗೆ ಗ್ಯಾಸ್ ನಿಲ್ಲುತ್ತಾ ಅಥವಾ ಗ್ಯಾಸ್ನ ಬೆಲೆ ಜಾಸ್ತಿ ಆಗುತ್ತಾ? ನಿಮ್ಮ ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತಾ? ಮುಂದೆ ಏನ್ ಮಾಡಬೇಕು? ತುಂಬಾನೇ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆಯಾ? ಹಾಗಾದ್ರೆ ಬನ್ನಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಗುತ್ತೆ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಅಧಿಕೃತ ಮೂಲಗಳ ಪ್ರಕಾರ ಗ್ಯಾಸ್ KYC ಮಾಡಲಿಕ್ಕೆ ಕೊನೆಯ ದಿನ ಅಂದ್ರೆ ಡೆಡ್ ಲೈನ್ 16 ಆಗಸ್ಟ್ 2026. ಇವಾಗ ಈ ದಿನಾಂಕ ಕೊನೆಯಾಗಿದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ? ಗ್ಯಾಸ್ KYC ಮಾಡಿಲ್ಲ ಅಂದ್ರೆ ನಿಜವಾಗಿಯೂ ಗ್ಯಾಸ್ ನಿಲ್ಲುತ್ತಾ? ಗ್ಯಾಸ್ ಸಿಗಲ್ವಾ? ಅಥವಾ ಗ್ಯಾಸ್ನ ಬೆಲೆ ಜಾಸ್ತಿ ಆಗುತ್ತಾ? ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತಾ? ಎನ್ನುವ ಹಲವಾರು ಪ್ರಶ್ನೆಗಳು ಜನರಲ್ಲಿ ಬರ್ತಾ ಇದೆ. ಅದು ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವ ಹಲವಾರು ಮಾಹಿತಿಗಳಿಂದ ಯಾವುದು ನಿಜ ಯಾವುದು ಸುಳ್ಳು ಎನ್ನುವ ಕನ್ಫ್ಯೂಷನ್ ಜನರಿಗೆ ಕಾಡ್ತಾ ಇದೆ. ಹಲವರ ಪ್ರಶ್ನೆ, ಮುಂದೆ ಏನು ಮಾಡೋದು ಅಂತ ಕಂಗಲಾಗಿದ್ದಾರೆ. ಮೊದಲನೇದಾಗಿ, ಗ್ಯಾಸ್ ಸಪ್ಲೈ ಪೂರ್ಣವಾಗಿ ಬಂದ್ ಆಗುತ್ತೆ ಎನ್ನುವ ಮಾಹಿತಿ ಸುಳ್ಳು. KYC ಸಂಪೂರ್ಣ ಮಾಡದೆ ಇರುವ ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ ಕೊಡಲ್ಲ ಅಂತ ಯಾವುದೇ ಗ್ಯಾಸ್ ಸರಬರಾಜು ಕಂಪನಿಗಳು ಅಧಿಕೃತ ಘೋಷಣೆ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗೂ ಮುಖ್ಯವಾಗಿ ಗ್ಯಾಸ್ ಕನೆಕ್ಷನ್ ಬೇಕಾಗಿದೆ. ಒಂದು ಮುಖ್ಯ ವಿಷಯ, ಎಲ್ಲ ಡೊಮೆಸ್ಟಿಕ್ LPG ಗ್ರಾಹಕರಿಗೂ ಒಂದೇ ರೀತಿಯಾಗಿ ಅನ್ವಯಿಸುವ KYC ಇಂದೇ ಕೊನೆಯ ದಿನ ಎಂಬ ಮಾಹಿತಿಯನ್ನು ಅಧಿಕೃತವಾಗಿ ದೃಢಪಡಿಸದೆ ನಂಬಬೇಡಿ. ಸರ್ಕಾರದ ಅಧಿಕೃತ ಮಾಹಿತಿಯಲ್ಲಿ LPG ಗ್ರಾಹಕರಿಗೆ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಮಾಡಲು ಪ್ರೋತ್ಸಾಹ ನೀಡಲಾಗಿದೆ. ಪೆಟ್ರೋಲಿಯಂ ಮಿನಿಸ್ಟ್ರಿ 2024ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನು ಅಂದ್ರೆ, ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಪೂರ್ಣಗೊಳಿಸಿದ ಗ್ರಾಹಕರಿಗೆ ಯಾವುದೇ ಸರ್ವಿಸ್ ಅಥವಾ ಬೆನಿಫಿಟ್ ನ ನಿಲ್ಲಿಸಲಾಗಿಲ್ಲ ಅಂತ ಹೇಳಿದೆ. ಹಾಗಾದ್ರೆ KYC ಮಾಡಿಲ್ಲ ಅಂದ್ರೆ ಇವತ್ತಿನಿಂದ ಗ್ಯಾಸ್ ಬಂದ್ ಎನ್ನುವ ಭಯ ನಿಮಗೆ ಬೇಡ. ಹಾಗಾದ್ರೆ ನೀವು ಕೇಳಬಹುದು, KYC ಏಕೆ ಮುಖ್ಯ? KYC ಅಂದ್ರೆ ನೌ ಯುವರ್ ಕಸ್ಟಮರ್, ಅಂದ್ರೆ ನಿಮ್ಮ LPG ಕನೆಕ್ಷನ್ ಯಾರ ಹೆಸರಿನಲ್ಲಿದೆ, ನಿಮ್ಮ ಐಡೆಂಟಿಟಿ ಮತ್ತು ಅಡ್ರೆಸ್ ವಿವರಗಳು ಸರಿಯಾಗಿದೆ ಅಂತ ಪರಿಶೀಲನೆ ಮಾಡುವ ಒಂದು ಪ್ರಕ್ರಿಯೆ. HP ಗ್ಯಾಸ್ ಅಧಿಕೃತ ಮಾಹಿತಿಯ ಪ್ರಕಾರ ಕನೆಕ್ಷನ್ ರೆಗ್ಯುಲರೈಸೇಷನ್, ಡೋರ್ಮೆಂಟ್ ಕನೆಕ್ಷನ್ ರಿಯಾಕ್ಟಿವೇಶನ್, ಟ್ರಾನ್ಸ್ಫರ್, ನೇಮ್ ಚೇಂಜ್ ಮುಂತಾದ ಕೆಲವು ಸಂದರ್ಭದಲ್ಲಿ KYC ಅಗತ್ಯವಾಗುತ್ತೆ. ಆದ್ರಿಂದ ಇದರ ಜೊತೆಗೆ ಆಧಾರ್ ಅಥೆಂಟಿಕೇಶನ್ ಮೂಲಕ ಬೆನಿಫಿಷಿಯರಿ ವೆರಿಫಿಕೇಶನ್ ಮತ್ತು ಸಬ್ಸಿಡಿ ಅಥವಾ DPD ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯವಾಗುತ್ತೆ. ವೀಕ್ಷಕರೇ, ನೀವು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ, ಆಧಾರ್ KYC ಅಂದ್ರೆ ನಿಮ್ಮ LPG ಕನೆಕ್ಷನ್ ನ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಮೂಲಕ ವೆರಿಫೈ ಮಾಡುವುದು. ಇದಕ್ಕಾಗಿ LPG ಕಂಪನಿಗಳು ಮೊಬೈಲ್ ಬೇಸ್ಡ್ ಅಥೆಂಟಿಕೇಶನ್ ವ್ಯವಸ್ಥೆಯನ್ನು ಒದಗಿಸುತ್ತಾರೆ. PMUI ಅಧಿಕೃತ ವೆಬ್ಸೈಟ್ನಲ್ಲಿ ಸೆಲ್ಫ್ ಫೇಸ್ ಬೇಸ್ಡ್ ಅಥೆಂಟಿಕೇಶನ್ KYC ವ್ಯವಸ್ಥೆಯ ಮಾಹಿತಿಯು ಲಭ್ಯವಿದೆ. ಮನೆಯಿಂದಲೇ ಸಹ ಕೆಲವು ಸಂದರ್ಭಗಳಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಸೆಲ್ಫ್ KYC ಮಾಡಬಹುದು. PMUI ಅಧಿಕೃತ KYC ಪುಟದ ಪ್ರಕಾರ ಸಂಬಂಧಿತ ವೈಲ್ ಮಾರ್ಕೆಟಿಂಗ್ ಕಂಪನಿಯ ಮೊಬೈಲ್ ಅಪ್ಲಿಕೇಶನ್ ಜೊತೆಗೆ ಆಧಾರ್ ಫೇಸ್ RD ಆ್ಯಪ್ ಬಳಸಿಕೊಂಡು ಫೇಸ್ ಬೇಸ್ಡ್ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಮಾಡಬಹುದು. ಒಂದು ವೇಳೆ ಆ್ಯಪ್ನಲ್ಲಿ ಪ್ರೊಸೆಸ್ ಆಗದಿದ್ದರೆ ಅಥವಾ ನಿಮ್ಮ ಕನೆಕ್ಷನ್ ಬೇರೆ ವೆರಿಫಿಕೇಶನ್ ಅಗತ್ಯವಿದ್ದರೆ ನಿಮ್ಮ LPG ಡಿಸ್ಟ್ರಿಬ್ಯೂಟರ್ ಅನ್ನು ಸಂಪರ್ಕಿಸುವುದು ಉತ್ತಮ ಅಂತ ಹೇಳ್ಬೋದು. ವೀಕ್ಷಕರೇ, ನಿಮಗೆ ತಿಳಿದಿರಲಿ, ಗ್ಯಾಸ್ ಡೆಲಿವರಿ ಸಮಯದಲ್ಲೂ ಸಹ ಸರ್ಕಾರದ ಅಧಿಕೃತ ಕ್ಲಾರಿಫಿಕೇಶನ್ ಪ್ರಕಾರ ಡೆಲಿವರಿ ಪರ್ಸನಲ್ ಮೂಲಕ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಮಾಡಲು ಅವಕಾಶವಿದೆ. HP ಗ್ಯಾಸ್, ಇಂಡಿಯನ್ ಗ್ಯಾಸ್ ಮತ್ತು ಭಾರತ್ ಗ್ಯಾಸ್ ಮೂರು ಬೇರೆ ಬೇರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಸೇರಿದವು. ಆದ್ದರಿಂದ ನೀವು ಯಾವ ಕಂಪನಿಯ ಕನ್ಸ್ಯೂಮರ್ ಆಗಿದೆಯೋ ಅದರ ಅಧಿಕೃತ ಆ್ಯಪ್ ಅಥವಾ ಡಿಸ್ಟ್ರಿಬ್ಯೂಟರ್ ಮೂಲಕ ನಿಮ್ಮ ಕನೆಕ್ಷನ್ ಸ್ಟೇಟಸ್ ಪರಿಶೀಲಿಸಿ. ಎಚ್ಚರ, ಅನ್ನೋನ್ ಲಿಂಕ್ ಅಥವಾ ವಾಟ್ಸ್ಆ್ಯಪ್ ಮೆಸೇಜ್ ಮೂಲಕ ಆಧಾರ್, OTP, ಬ್ಯಾಂಕ್ ಡೀಟೇಲ್ಸ್ ಕೊಡಲೇಬೇಡಿ. ಇದು ಸ್ಕ್ಯಾಮರ್ಗಳ ಮೋಸದ ಜಾಲ ಆಗಿರಬಹುದು. ಜಾಗ್ರತೆ ವಹಿಸಿ. ವೀಕ್ಷಕರೇ,
ನಿಮಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಇರಬಹುದು, KYC ಮಾಡಿಲ್ಲ ಅಂದರೆ ಸಬ್ಸಿಡಿ ಮೇಲೆ ಪರಿಣಾಮ ಆಗತ್ತಾ? ಇದು ಹಲವರ ಪ್ರಶ್ನೆಯಾಗಿದೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. LPG ಸಬ್ಸಿಡಿಗೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ KYC ಡೀಟೇಲ್ಸ್, ಆಧಾರ್ ಬ್ಯಾಂಕ್ ಲಿಂಕೇಜ್ ಅಥವಾ ಕನ್ಸ್ಯೂಮರ್ ರೆಕಾರ್ಡ್ಸ್ ಪರಿಶೀಲಿಸುವುದು ಅಗತ್ಯ ಬರಬಹುದು. 2026 ಸರ್ಕಾರಿ ಗ್ರೀವೆನ್ಸ್ ರಿಪೋರ್ಟ್ನಲ್ಲಿಯೂ ಸಬ್ಸಿಡಿ ರಿಲೇಟೆಡ್ ಸಮಸ್ಯೆಗಳಲ್ಲಿ KYC ಡೀಟೇಲ್ಸ್, ಆಧಾರ್ ಬ್ಯಾಂಕ್ ಲಿಂಕೇಜ್ ಅಥವಾ ಕನ್ಸ್ಯೂಮರ್ ರೆಕಾರ್ಡ್ಸ್ ಸರಿಪಡಿಸುವ ಸಲಹೆ ನೀಡಲಾಗುತ್ತಿರುವುದು ಉಲ್ಲೇಖಿಸಲಾಗಿದೆ. ಆದ್ದರಿಂದ ಸಬ್ಸಿಡಿ ಬರುತ್ತಿಲ್ಲ ಅಂದರೆ ಕೇವಲ KYC ಆಗಿಲ್ಲ ಎಂದು ಊಹಿಸದೆ ನಿಮ್ಮ LPG ಮತ್ತು ಬ್ಯಾಂಕ್ ಡೀಟೇಲ್ಸ್ ಸಹ ಪರಿಶೀಲಿಸುವುದು ಉತ್ತಮ. ನೆನಪಿಡಿ, ಇಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೇನೆ, KYC ಮಾಡಿಲ್ಲ ಅಂದರೆ ತಕ್ಷಣ ಗ್ಯಾಸ್ ಸಿಲಿಂಡರ್ ಬಂದ್ ಎನ್ನುವುದು ಸರಿಯಲ್ಲ. 2024 ಪೆಟ್ರೋಲಿಯಂ ಮಿನಿಸ್ಟ್ರಿ ಅಧಿಕೃತ ಕ್ಲಾರಿಫಿಕೇಶನ್ನಲ್ಲಿ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಪೂರ್ಣಗೊಳಿಸಿದ ಗ್ರಾಹಕರಿಗೆ ಸರ್ವಿಸ್ ಅಥವಾ ಬೆನಿಫಿಟ್ಸ್ ನಿಲ್ಲಿಸಲಾಗಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಆದರೆ ನಿಮ್ಮ ಕನೆಕ್ಷನ್ನಲ್ಲಿ KYC ಅಥವಾ ವೆರಿಫಿಕೇಶನ್ ಸಂಬಂಧಿತ ಸಮಸ್ಯೆ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ಸರಿಪಡಿಸಿಕೊಳ್ಳಿ. ಇವಾಗ ನಿಮ್ಮ ಗ್ಯಾಸ್ ಕನೆಕ್ಷನ್ ಪರಿಶೀಲಿಸುವಾಗ ಏನು ನೋಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 1. ಕನ್ಸ್ಯೂಮರ್ ನಂಬರ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ. 2. ಕನೆಕ್ಷನ್ ಯಾರ ಹೆಸರಿನಲ್ಲಿದೆ ಅಂತ ಒಮ್ಮೆ ನೋಡಿ. 3. ಆಧಾರ್ ಡೀಟೇಲ್ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡಿ. 4. ಬ್ಯಾಂಕ್ ಅಕೌಂಟ್ ಡೀಟೇಲ್ ಸರಿಯಾಗಿದೆಯಾ ಅಂತ ಒಮ್ಮೆ ನೋಡಿ. 5. ಆಧಾರ್ ಬ್ಯಾಂಕ್ ಲಿಂಕೇಜ್ ಸರಿಯಾಗಿದೆಯಾ ಅಂತ ಸರಿಯಾಗಿ ಚೆಕ್ ಮಾಡಿ. 6. ಸಬ್ಸಿಡಿ ಸ್ಟೇಟಸ್ ಏನಾಗಿದೆ ಅಂತ ಒಮ್ಮೆ ನೋಡಿ. 7. KYC ಅಥವಾ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ನೋಡಬೇಕು. 8. ನಿಮ್ಮ ಹೆಸರಿನಲ್ಲಿ ಡೂಪ್ಲಿಕೇಟ್ LPG ಕನೆಕ್ಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವುದಾದರೂ ತಪ್ಪಿದ್ದರೆ LPG ಡಿಸ್ಟ್ರಿಬ್ಯೂಟರ್ ಅಥವಾ ಅಧಿಕೃತ ಕನ್ಸ್ಯೂಮರ್ ಕೇರ್ ಚಾನೆಲ್ ಮೂಲಕ ಸರಿಪಡಿಸಿಕೊಳ್ಳಿ. ಫೇಕ್ KYC ಕಾಲ್ಗಳಿಂದ ಎಚ್ಚರವಾಗಿರಿ. OTP, ATM ಪಿನ್, UPI ಪಿನ್, ಬ್ಯಾಂಕ್ ಪಾಸ್ವರ್ಡ್, ಆಧಾರ್ OTP ಯಾರಿಗೂ ಶೇರ್ ಮಾಡಬೇಡಿ. PMUI ಅಧಿಕೃತ ವೆಬ್ಸೈಟ್ನಲ್ಲಿ LPG ಸಂಬಂಧಿಸಿದ ಸಹಾಯಕ್ಕಾಗಿ 1800-2333-5555 ಟೋಲ್ ಫ್ರೀ ನಂಬರ್ ಮತ್ತು ಉಜ್ವಲ್ಗೆ 1800-266-6696 ಹೆಲ್ಪ್ ಲೈನ್ ನೀಡಲಾಗಿದೆ. LPG ಎಮರ್ಜೆನ್ಸಿಗಾಗಿ 1906 ಹೆಲ್ಪ್ ಲೈನ್ ಕೂಡ ನೀಡಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ವಿಡಿಯೋದಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ ಪ್ರಮುಖ 3 ವಿಷಯಗಳು: 1. KYC ಡೆಡ್ ಲೈನ್ ಮುಕ್ತಾಯ ಆಯಿತು, ಇಂದಿನಿಂದ ಗ್ಯಾಸ್ ಸಿಗುವುದಿಲ್ಲ ಎನ್ನುವ ಮೆಸೇಜ್ ಅನ್ನು ಅಧಿಕೃತ ಮೂಲಗಳಿಂದ ಪರಿಶೀಲಿಸದೆ ನಂಬಬೇಡಿ. 2. ಆಧಾರ್ ಬಯೋಮೆಟ್ರಿಕ್ ಅಥವಾ KYC ಸರಿಯಾಗಿ ಮಾಡಿಸಿಕೊಂಡಿರುವುದು ನಿಮ್ಮ LPG ಕನೆಕ್ಷನ್ ಮತ್ತು ಬೆನಿಫಿಷಿಯರಿ ವೆರಿಫಿಕೇಶನ್ಗೆ ಉಪಯುಕ್ತ. 3. KYC ಅಥವಾ ಸಬ್ಸಿಡಿ ಸಂಬಂಧಿತ ಸಮಸ್ಯೆ ಇದ್ದರೆ ನಿಮ್ಮ LPG ಡಿಸ್ಟ್ರಿಬ್ಯೂಟರ್ ಅಥವಾ ಅಧಿಕೃತ ಆ್ಯಪ್ ಅಥವಾ ವೆಬ್ಸೈಟ್ ಮೂಲಕ ಸ್ಟೇಟಸ್ ಪರಿಶೀಲಿಸಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.